ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ ಮಾವಂಗೆ ಇವ್ರೇನೋ ನಾಟಕ ಮಾಡ್ತಿದ್ದಾರೆ ಅಂತ ಡೌಟ್ ಬರ್ತಿತ್ತು. ನಾನ್ ನಾಟಕದಲ್ಲಿ ಕಿಂಗ್ ಕಣಮ್ಮ. ನನ್ನ ನಟನೆಯಲ್ಲಿ ಅನುಮಾನನೇ ಬರಲ್ಲ. ನಿನ್ ಮೇಲ್ ನಂಬಿಕೆ ಇಲ್ದೇನೆ ಮುಂದಾಲೋಚನೆಯಿಂದ ಹಾಗೆ ಮಾಡಿದ್ದು ಲಾವಣ್ಯ. ಮಾತುಕತೆ ಏನಾಯ್ತೋ? ಅವನಿ ನಮ್ಮ ಮೊಮ್ಮಗಳಾಗಿ ಕಾವ್ಯಾಸ್ಥಾನದಲ್ಲಿ ಮದುಮಗಳ ಕೂತ್ಕೋತಿದ್ದಾಳೆ. ಯಾರಾದ್ರೂ ಅವನಿ ವಿಷಯದಲ್ಲಿ ಬಾಯಿ ತೆಗೆದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹಾಗೆ ಒಪ್ಕೊಂಡ್ಲು? ಅದೇ ಅವಳು ದೊಡ್ಡತನ. ನಮ್ಮ ಕುಟುಂಬಕ್ಕಾಗಿ ಅವಳು ಏನಾದ್ರೂ ಮಾಡ್ತಾಳೆ. ನಿಮ್ ತರ ಅಲ್ಲ. ಆದ್ರೂ ಹೆಂಗಸ್ರ ಹತ್ರ ನಿಮ್ಗೆ ಏನ್ ಕೆಲ್ಸ? ನಡೀರಿ ಕೆಳಗೆ. ನೋಡ್ ಲಾವಣ್ಯ, ನಿನಗಿಂತ ದೊಡ್ಡ ಟ್ವಿಸ್ಟ್ ಕೊಟ್ರಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ನೋಡ್ತಿರೋ ಹಾಗೆ ನರಗಳು ಕಟ್ಟಾಗ್ತಿದೆ ಇಲ್ಲಿ. ನೀನ್ ಕೊಟ್ಟಿರೋ ಸಲಹೆ, ನಿನ್ ಉದ್ದೇಶ ಏನು ಲಾವಣ್ಯ? ಆ ಅವನಿ ನೋವು ಪಡೋದು ಶ್ರೀಕರ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ಆಲೋಚನೆ ಅವನಿಗಿದ್ರೆ ಇನ್ನೊಬ್ಬರ ಜೊತೆ ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಎಷ್ಟು ನೋವಲ್ಲಿರ್ತಾಳೆ ಅಂತ ಒಂದ್ಸಲ ಯೋಚನೆ ಮಾಡಿ. ಅದೇ ನನ್ನ ಪ್ಲಾನ್. ಅವನಿಯಿಂದ ಇಷ್ಟೊತ್ತಾದರೂ ಕಾಲ್ ಬ್ಯಾಕ್ ಬರದೇ ಇರೋದು ತುಂಬ ಆಶ್ಚರ್ಯ ಆಗ್ತಿದೆ. ಅವನಿಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ರೆ ಅವನೇ ರಿಸೀವ್ ಮಾಡಿದ್ರೆ ಪರವಾಗಿಲ್ಲ. ಇನ್ಯಾರೇ ರಿಸೀವ್ ಮಾಡಿದ್ರು ಅವನಿ ಬಗ್ಗೆ ಕೇಳಿದ್ರೆ ಚೆನ್ನೈಗೆ ಹೋದ್ರೂ ಅವನಿ ಬಗ್ಗೆ ಯೋಚಿಸ್ತಿರ್ತಾನೆ ಅಂತ ಅನುಮಾನ ಪಡ್ತಾರೆ. ನನಗಿಂತ 10ರಷ್ಟು ಜಾಸ್ತಿ ನೋವನ್ನ ಅನುಭವಿಸೋ ಪರಿಸ್ಥಿತಿ ಬರಬೇಕು ಅಂತ ಶಾಪ ಹಾಕ್ತಿದ್ದೀನಿ. ನಾನು ನೆಕ್ಲೆಸ್ ಹಾಕ್ತೀನಿ, ಸ್ವಲ್ಪ ಈ ಚೈನ್ ತೆಗ್ದಿಡಮ್ಮ. ಏನಾಯ್ತಮ್ಮ? ಯಾಕಿಷ್ಟೊಂದು ಭಯ? ತೆಗಿ, ಮತ್ತೆ ಹಾಕಬಹುದು. ಬೇಡ ಆಂಟಿ, ಇದು ಒಬ್ರು ಮುಖ್ಯವಾದ ವ್ಯಕ್ತಿ ನಂಗೆ ಕೊಟ್ಟಿರೋ ಪವಿತ್ರವಾದ ಬಹುಮಾನ. ಇದರಿಂದ ನನ್ನ ಜೀವನನೇ ಬದಲಾಯಿತು. ನನ್ನ ಪ್ರಾಣ ಇರೋವರೆಗೂ ಇದು ನನ್ನ ಕತ್ತಲ್ಲೇ ಇರಬೇಕು. ಒಂದು ಹೆಣ್ಣು ತಾಳಿಗೋಸ್ಕರ ಎಷ್ಟು ಸೆಂಟಿಮೆಂಟ್ ಆಗಿ ಫೀಲ್ ಆಗ್ತಾಳೋ, ನೀನು ಈ ಉಡುಗೊರೆ ಬಗ್ಗೆ ಅಷ್ಟೆಲ್ಲ ಫೀಲ್ ಆಗ್ತಿದ್ಯಾ ಅಂದ್ರೆ ಈ ಉಡುಗೊರೆ ಕೊಟ್ಟಿರೋ ವ್ಯಕ್ತಿ ನಿನ್ನ ಜೀವನದಲ್ಲಿ ಅಷ್ಟೇ ಮುಖ್ಯವಾದವರೇ ಆಗಿರ್ತಾರೆ. ಹೌದಾ ಆಂಟಿ? ತುಂಬಾನೇ ಮುಖ್ಯವಾದ ವ್ಯಕ್ತಿ. ಹಾಗಾದ್ರೆ ತೆಗಿಬೇಡ ಬಿಡು. ನಿನ್ನಂತ ಗುಣ, ನಿನ್ನಂತ ಒಳ್ಳೆತನ ಇರೋ ಹುಡುಗಿ
ನನ್ನ ಮೊಮ್ಮಗಳಾಗಿದ್ರೆ ಎಷ್ಟೋ ಸಂತೋಷ ಪಡ್ತಿದ್ನಮ್ಮ. ಮನಸ್ಫೂರ್ತಿಯಾಗಿ ಒಪ್ಕೊಳ್ಳೋದು ಏನು ಅಂದ್ರೆ, ನಿನ್ನ ವ್ಯಕ್ತಿತ್ವ ನನ್ನ ಮಗಳಿಗಾಗ್ಲಿ, ನನ್ನ ಸೊಸೆಗಾಗ್ಲಿ, ನನ್ನ ಮೊಮ್ಮಗಳಿಗಾಗ್ಲಿ ಬರಲಿಲ್ಲ. ನಿನ್ನಂತ ಹುಡುಗಿನೇ ನನ್ನ ಮನೆ ಚಿಕ್ಕ ಸೊಸೆಯಾಗಿ ಬರಬೇಕಮ್ಮ. ನಾನು ನಿಮ್ಮ ಚಿಕ್ಕ ಸೊಸೆನೇ ಅತ್ತೆ. ದೇವ್ರು ನನ್ನ ಜೀವನದಲ್ಲಿ ಒಂದು ಕಡೆ ಅದೃಷ್ಟನ್ ಬರ್ತು, ಮತ್ತೊಂದು ಕಡೆ ದುರಾದೃಷ್ಟನ್ ಬರ್ತಿದ್ದಾನೆ. ಅದಕ್ಕೆ ಕಳ್ಳಿ ಹಾಗೆ ತಾಳಿನ ಬಚ್ಚಿಟ್ಕೋಬೇಕಾಗ್ತದೆ. ಇಷ್ಟೊತ್ತಿಗೆ ನಮ್ಮ ಮದುವೆ ಬಗ್ಗೆ ಗೊತ್ತಾಗಿ ನೀವು ಒಪ್ಕೊಂಡಿದ್ರೆ, ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಫಂಕ್ಷನ್ನಲ್ಲಿ ಅತ್ತೆಯಾಗಿ ನೀವು, ಸೊಸೆಯಾಗಿ ನಾನು ಈ ಥರ ಅಲಂಕಾರದಲ್ಲಿ ತೊಡಗಿದ್ರೆ ಎಷ್ಟೊಂದು ಸಂತೋಷ ಪಡ್ತಿದ್ದೆ. ಇನ್ನೊಬ್ರು ಮನೆಗೆ ಸೊಸೆಯಾಗೋದಕ್ಕೆ ನೀವು ಹೀಗೆ ರೆಡಿ ಮಾಡ್ತಿದ್ರೆ ನನಗೆ ನೋವಾಗ್ತಾ ಇದೆ. ಹೀಗೆ ಚಿಂತೆಲಿದ್ರೆ ಗಂಡಿನ ಕಡೆಯವ್ರಿಗೆ ಇಷ್ಟ ಇಲ್ದಿರೋ ಮದ್ವೆ ಅನ್ಕೊಂಡು ಅನುಮಾನ ಬರುತ್ತಮ್ಮ. ಸ್ವಲ್ಪ ನಗ್ತಾ ಇರು. ಲಾವಣ್ಯ, ವಸಂತ ಬಂದು ನಿನ್ನ ಕೆಳಗಡೆ ಕರ್ಕೊಂಡು ಬರ್ತಾರೆ, ಸರಿನಾ? ಸರಿ. ಈ ಸಮಯದಲ್ಲಿ ನೀನು ಶ್ರೀಕರ್ ಜೊತೆ ಮಾತಾಡಬಾರ್ದು. ಈ ಕಾರ್ಯಕ್ರಮ ಆಗೋವರೆಗೂ ಶ್ರೀಕರ್ ಫೋನು ರಿಸೀವ್ ಮಾಡಬೇಡ. ಈ ವಿಷಯ ಗೊತ್ತಾಯ್ತು ಅಂದ್ರೆ ಅವನಿಗೆ ಯಾಕೆ ಕಷ್ಟ ಕೊಡ್ತಿದ್ದೀರಾ ಅಂತ ಅವನು ನಮ್ ಜೊತೆ ಜಗಳ ಮಾಡ್ತಾನೆ. ಹೇಗಾದ್ರೂ ಲಿಫ್ಟ್ ಮಾಡು ಅವನಿ. ಅಲ್ಲಿ ನಿನಗೆ ಏನಾಯ್ತು ಅಂತ ತುಂಬಾ ಟೆನ್ಷನ್ ಆಗ್ತಿದೆ. ಈಗ ನಾನು ನಿಜ ಹೇಳೋದಕ್ಕಾಗಲ್ಲ. ನಿಮ್ಮ ಹತ್ರ ಮಾತಾಡಿದ್ರೆ ನಂಗಳು ಬರುತ್ತೆ. ಅದಕ್ಕೆ ನಿಮ್ಮ ಫೋನ್ ರಿಸೀವ್ ಮಾಡ್ತಿಲ್ಲ. ನನ್ನ ಕ್ಷಮಿಸಿ. ಛೇ, ಯಾಕೆ ಲಿಫ್ಟ್ ಮಾಡ್ತಿಲ್ಲ? ಏನಾಗಿರ್ಬೋದು? ಈ ಕಾರ್ಯಕ್ರಮದಲ್ಲಿ ನಮ್ಮ ಪಾತ್ರಗಳು ಆ ಅವನಿಗೆ ಅಪ್ಪ ಅಮ್ಮನಾಗಿ ಕೂತ್ಕೋಬೇಕಾಗುತ್ತೆ. ನಮ್ಮ ಕರ್ಮ ಇದು. ಅಮ್ಮ ಬರ್ತಿದ್ದಾರೆ, ಸೈಲೆಂಟ್ ಆಗಿರಿ. ಕಾವ್ಯ ಸ್ಥಾನದಲ್ಲಿ ಅವನಿ ಸಿದ್ಧವಾಗಿದ್ದಾಳೆ ಅಂತ ನಿಮಗ್ ಗೊತ್ತೇ ಇರುತ್ತೆ. ನಾನು ಹೋಗ್ತಿದ್ದೀನಿ. ಕರೆದಾಗ ಅವನಿನ ನೀವಿಬ್ರು ಕರ್ಕೊಂಡು ಬರಬೇಕು. ನಿಮ್ಮ ಮಾತಲ್ಲಾಗ್ಲಿ
ನಿಮ್ಮ ವರ್ತನೆಲಾಗ್ಲಿ ಏನಾದ್ರೂ ವ್ಯತ್ಯಾಸ ಬಂತೋ ನೀವು ಸಾಯಿಸ್ಬಿಡ್ತೀರಾ? ಮಾವನವರು ನಾಲ್ಗೆ ಕತ್ತರಿಸ್ಬಿಡ್ತಾರೆ ಅಷ್ಟೇ ಅಲ್ವಾ? ಅದನ್ನ ಕಾರ್ಯಕ್ರಮ ಆಗೋವರೆಗೂ ನೆನ್ಪಿಟ್ಕೊಂಡ್ರೆ ಎಲ್ಲಾರ್ಗೂ ಒಳ್ಳೇದು. ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಅವನ ಹೆಸರು ಕೇಳಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಅಂಥದ್ರಲ್ಲಿ ನಾವು ಅವಳನ್ನ ಮದುಮಗಳಾಗಿ ಕೆಳಗಡೆ ಕರ್ಕೊಂಡು ಹೋಗೋದು ಅಂದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಸಿಸ್ಟರ್, ಏನಣ್ಣ? ಕಾವ್ಯನ ಕ್ಲವರ್ ಆಗಿ ತಪ್ಪಿಸ್ದೆ ಚೆನ್ನಾಗಿದೆ. ಒಂದು ವೇಳೆ ಗಂಡಿನ ಕಡೆಯವ್ರಿಗೆ ಅವನಿ ಇಷ್ಟ ಆದ್ರೆ ಬಂಗಾರದಂತ ಸಂಬಂಧನ ನಾವೇ ಒಪ್ಪಿಸ್ದಾಗುತ್ತೆ. ಏನಂತೀಯ ಬಾಮೈದ? ಇತ್ತೀಚೆಗೆ ನೀನು ವ್ಯಾಲಿಡ್ ಪಾಯಿಂಟ್ಸನ್ನೇ ಮಾತಾಡ್ತಾ ಇದೀಯ ಬಾವ. ಥ್ಯಾಂಕ್ ಯು ಬಾಮೈದ. ನಮ್ಮ ಯಜಮಾನ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅಲ್ವಾ ಲಾವಣ್ಯ? ಹಾಗೆ ಆದ್ರೂ ನಮಗೂ ಒಳ್ಳೇದೇ ಆಗುತ್ತಲ್ವಾ? ಹೇಗೆ? ಆ ಅವನಿ ಮದ್ವೆ ಮಾಡ್ಕೊಂಡು ನಮ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾಳೆ. ಅವಾಗ ಕಾವ್ಯಂಗೆ ಕಾಂಪಿಟೇಷನ್ನೇ ಇರಲ್ಲ ಅಲ್ವಾ? ಓ ಹೌದಲ್ವಾ? ಹೌದು ಸಿಸ್ಟರ್, ನೀನು ಬ್ರೈನ್ ಇಷ್ಟು ಶಾರ್ಪ್ ಆಗಿ ಹೇಗೆ ವರ್ಕ್ ಮಾಡುತ್ತೆ? ಹಾಗೇನಾದ್ರೂ ಆದ್ರೆ ತುಂಬಾ ಒಳ್ಳೇದು. ಅವನಿ ನಮ್ಮನೆಗೆ ಚಿಕ್ಕ ಸೊಸೆ ಆಗೋಕೆ ಸಾಧ್ಯನೇ ಇಲ್ಲ. ನನ್ನ ಮಗಳು ಲೈನ್ ಕ್ಲಿಯರ್ ಆಗೋಗತ್ತೆ. ನಿನ್ ತಲೆ ಬೋಧಿ ವೃಕ್ಷ ಸಿಸ್ಟರ್. ಅವಕಾಶ ಸಿಕ್ಕರೆ ಮೊಲದ ಮರಿ ಹಾಗೆ ಓಡ್ತಾನೇ ಇರುತ್ತೆ. ಅವನೇ ಹತ್ರ ಹೋಗೋಣ ನಡಿ. ಅತ್ತೆ ಕರೀಲಿ ಬಿಡಿ, ಆಮೇಲೆ ಹೋಗೋಣ. ನನಗೆ ದಾಹ ಆಗ್ತಿದೆ, ಸ್ವಲ್ಪ ನೀರು ಕುಡಿದು ಬರ್ತೀನಿ. ಅಯ್ಯೋ, ಇವನೇನು ಇಷ್ಟು ಟೆನ್ಷನಲ್ಲಿ ಓಡಾಡ್ತಿದ್ದಾನೆ. ಅಯ್ಯೋ, ಇಂಥ ಟೈಮಲ್ಲಿ ನಿಜವಾಗ್ಲೂ ಹೋಗ್ಬಾರ್ದು, ಸರಿಯಾಗಿ ಸಿಕ್ಕಾಕೋತೀನಿ. ಏನೋ ಪಕಡ. ಇವನ ಕಣ್ಣಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಏನ್ ಸಾರ್? ಇಲ್ಬಾ, ಕೆಲಸ ಇದೆ ಸಾರ್. ಲೇ ಸಾರ್ ಬರ್ತಿದ್ದೀನಿ. ಏನ್ ಸಾರ್, ತುಂಬಾ ಟೆನ್ಷನಲ್ಲಿ ಕಾಣಿಸ್ತಿದ್ದೀರಾ? ಕಾರಣ ಗೊತ್ತಿದ್ರು ಹೀಗೆ ಕೇಳೋದು ಕರೆಕ್ಟ್ ಅಂತೀಯಾ? ಅಂದ್ರೆ ಏನೋ ಫಾರ್ಮಾಲಿಟಿಗೆ. ಡೈಲಿ ಅವನಿ ದರ್ಶನ ಆಗಿಲ್ಲ ಅಂದ್ರೆ ತಲೆ ಕೆಟ್ಟು ಹೋಗುತ್ತೆ ಕಣೋ. ಅವನಿಗೆ ಫೋನ್ ಮಾಡು. ಏನಂದ್ರಿ? ಅಟ್ಲೀಸ್ಟ್ ಅವಳು ವಾಯ್ಸ್ ಆದ್ರೂ ಕೇಳ್ಬೋದು. ಮಾಡು. ನಾನೇನಕ್ಕೆ ಸರ್? ನೀವೇ ಮಾಡ್ಬಿಡಿ. ಹೇಳಿದ್ನ ಮಾಡು. ನನ್ನ ಯಾಕೆ ಸಿಕ್ಕಾಕ್ಸ್ತೀರಾ ಸರ್? ನನ್ನ ಹೆಸರೇಳು. ಇಷ್ಟವಾಗಿ ಮಾತಾಡಿದ್ರೆ ನನಗೆ ಕೊಡು. ಬೈದ್ಲು ಅಂದ್ಕೋ. ನಾನು ಸಹಿಸ್ಕೋಬೇಕು ಅಷ್ಟೇ ಅಲ್ವಾ? ನಿಮ್ ಸ್ಕೀಮ್ ಎಲ್ಲ ಹಿಂಗೆ ಇರುತ್ತಾ ಸರ್? ಬೇಗ ಮಾಡಯ್ಯ. ಮನೇಲೇ ಇದ್ರೆ ತಲೆ ಕೆಡ್ತಿದೆ. ಯಾವುದೋ ಒಂದು ರೀತಿಲಿ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬೇಕು. ರಿಂಗ್ ಆಗ್ತಿದೆ ಸರ್, ರಿಂಗ್ ಆಗ್ತಿದೆ. ಫೋನ್ ರಿಂಗ್ ಆಗ್ತಿದ್ರು ಯಾಕೆ ರಿಸೀವ್ ಮಾಡ್ತಿಲ್ಲ? ಬಾತ್ರೂಮಲ್ಲಿ ಇರೋ ಹಾಗಿದ್ದಾಳೆ. ಯಾರೋ ಏನೋ ತಿಳ್ಕೊಳ್ಳೋಣ. ಹಲೋ ಹಲೋ. ಸಾರ್, ಅವನಿ ಮೇಡಮ್ ಧ್ವನಿ ಗಂಡ್ಸಿನ ಧ್ವನಿ ಹಾಗೆ ಬದಲಾಗೋಗಿದೆ ಸಾರ್. ಬೇರೆ ಯಾರೋ ರಿಸೀವ್ ಮಾಡಿರೋ ಹಾಗಿದೆ. ಅವನಿ ಬಗ್ಗೆ ಕೇಳು. ಹಲೋ ಹಲೋ, ಯಾರು? ಪಕೋಡ ಸರ್. ಆನಿಯನ್ ಪಕೋಡಾನ, ಪಾಲಕ್ ಪಕೋಡಾನ? ಆ ಪಕೋಡ ಅಲ್ಲ ಸರ್, ನನ್ನ ಹೆಸರೇ ಪಕೋಡ. ಅವನಿ ಮೇಡಮ್ ಕೆಲಸ ಮಾಡೋ ಆಫೀಸ್ ಬಾಯ್ ಸರ್. ಹೌದಾ? ಏನ್ ವಿಷಯ? ಮೇಡಮ್ಗೊಂದ್ಸರಿ ಫೋನ್ ಕೊಡ್ತೀರಾ ಸರ್? ಇವತ್ತು ಅವನಿ ನೋಡಕ್ ಬರ್ತಿದ್ದಾರೆ. ಮಾತಾಡೋಕ್ ಆಗಲ್ಲ. ಹೌದಾ? ನೀನ್ ಯಾಕಷ್ಟು ಶಾಕ್ ಆಗ್ತಿದ್ಯಾ? ಇಡ್ತೀನಿ ಸರ್. ಫೋನ್ ಮಾಡ್ತಾರೆ, ಶಾಕ್ ಆಗ್ತಾರೆ. ಏನಾದ್ರೂ ಕೇಳಿದ್ರೆ ಕಟ್ ಮಾಡ್ತಾರೆ. ಇವನು ನಿಜವಾಗ್ಲೂ ಪಕೋಡ ತರನೇ ಇದ್ದಾನೆ. ಏನಾಯ್ತು?
ಅವನಿ ಮೇಡಮ್ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಿದಾರಂತೆ ಸರ್. ನನ್ನ ಏಂಜಲ್ಗೆ ಮದ್ವೆನಾ? ಸರ್ ಇನ್ನು ನೀವು ಆಸೆ ಬಿಡೋದು ಒಳ್ಳೇದು ಸರ್. ಯಾಕೆ ಹೊಡೆದ್ರಿ ಸರ್? ನಿನ್ ಕೈಯಲ್ಲಿ ಫೋನ್ ಮಾಡಿಸ್ದೆ ಅಲ್ವಾ, ಅದಕ್ಕೆ ಬ್ಯಾಡ್ ನ್ಯೂಸ್ ಕೇಳ್ಬೇಕಾಯ್ತು. ಹಾಗಿದ್ರೆ ನೀನೇ ಮಾಡ್ಕೋಬಹುದು ಅಲ್ವಾ? ಸ್ಯಾಡಿಸ್ ನನ್ ಡ್ಯಾಶು. ಲೈ ಪಕೋಡ, ಬರ್ತಿದ್ದೀನಿ. ಅಲ್ಲೋಡಿ, ಹುಡುಗಿ ಬರ್ತಿದ್ದಾಳೆ. ಬಾಮ್ಮ. ಬಂಗಾರದ ಬೊಂಬೆ ಆಗಿದ್ದಾಳೆ. ಅಲಂಕಾರ ಅಗತ್ಯ ಇಲ್ದಿರೋ ಅಷ್ಟು ಅಂದವಾಗಿದ್ದಾಳೆ. ನಮಗಂತೂ ಒಬ್ಬ ದೇವತೆ ತರ ಕಾಣಿಸ್ತಿದ್ದಾಳೆ. ಇಂಥ ಹುಡುಗಿ ಸೊಸೆ ಆಗ್ತಾಳೆ ಅಂದ್ರೆ ಸಂತೋಷದಲ್ಲಿ ಏನೂ ಹೇಳಕ್ಕಾಗ್ತಿಲ್ಲ. ಒಂದ್ಸರಿ ನಮ್ಮ ಮಗನ್ ನೋಡಮ್ಮ. ಇಷ್ಟೊಂದು ನಾಚಿಕೆ ಆದ್ರೆ ಹೇಗಮ್ಮ? ಒಂದ್ಸರಿ ನೋಡು. ಹುಡುಗಿ ನೋಡೋ ಶಾಸ್ತ್ರ ಹೀಗೇನೆ ಇರುತ್ತೆ. ತಲೆ ಎತ್ ನೋಡು. ಅಯ್ಯೋ, ಅಷ್ಟೊಂದು ಸಂಕೋಚ ಪಡ್ತಿದ್ಯಲ್ಲ ನೀನು. ಹುಡುಗಿ ನನಗೆ ತುಂಬಾ ಇಷ್ಟ ಆಗಿದ್ದಾಳಮ್ಮ. ಇವಳು ಹೆಂಡತಿ ಆದ್ರೆ ಸಂಬಳ ತಂದು ಅವಳ ಕೈಯಲ್ಲೇ ಕೊಡ್ತೀನಿ. ಜೀವನ ಪೂರ್ತಿ ಅವಳು ಹಾಕೋ ಗೆರಣ ದಾಟಲ್ಲ, ವರದಕ್ಷಿಣೆ ಕೂಡ ತಗೊಳ್ಳಲ್ಲ. ಪ್ರಸಾದ್ ಅವರೇ, ನಮಗೆ ನಿಮ್ಮಷ್ಟು ಗೌರವ ಮರ್ಯಾದೆ ಇಲ್ಲದೆ ಹೋದ್ರೂ ಆಸ್ತಿ ಅಂತೂ ತುಂಬಾ ಇದೆ. ಸೊಸೆನ ಕಾಲು ಕೆಳಗಡೆ ಹಿಡ್ದಿರೋ ಹಾಗೆ ನೋಡ್ಕೋತೀವಿ. ನಾನು ಮದ್ವೆ ಅಂತ ಮಾಡ್ಕೊಂಡ್ರೆ ಈ ಹುಡುಗಿನೇ ಮಾಡ್ಕೋತೀನಿ ರೀ. ಅಷ್ಟಕ್ಕೂ ಹುಡುಗಿ ಹೆಸರೇನು? ಕಾವ್ಯ. ಅವನಿ. ಏನು ಎರಡು ಹೆಸರು ಹೇಳ್ತಿದ್ದೀರಾ? ನಮ್ಮತ್ತೆ ಕನ್ಫ್ಯೂಸ್ ಆದ್ರು. ಹುಡುಗಿ ಹೆಸರು ಅವನಿ. ಅವನಿ ತುಂಬಾ ಒಳ್ಳೆ ಹೆಸರು. ಹೆಸರಿಗೆ ತಕ್ಕ ಹಾಗೆ ನಮ್ಮ ಮಗಳಿಗೆ ಭೂದೇವಿ ಅಷ್ಟು ಸಹನೆ ಇದೆ ರೀ. ನಿಮ್ಗೆ ನಮ್ಮ ಮಗಳು ಇಷ್ಟ ಆಗಿದ್ದಾಳೆ ಅಂತ ಹೇಳ್ತಿರೋದಕ್ಕೆ ತಕ್ಷಣ ಮುಹೂರ್ತ ಇಡಿಸ್ಬಿಡೋಣ.
ಇವಳು ನನಗೆ ತುಂಬಾ ಇಷ್ಟ ಆಗಿದ್ದಾಳೆ, ಅವಳಿಗೆ ಇಷ್ಟನೇ ಇಲ್ವಾ ಅಂತ ಕೇಳಿ. ನಿಮಗೇನು ಕಡಿಮೆ, ನಮ್ಮ ಮಗಳಿಗೆ ಪರ್ಫೆಕ್ಟ್ ಆದ ಜೋಡಿ. ಅವಳೇ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಅಮ್ಮ ಅವನಿ, ಹುಡುಗ ಇಷ್ಟ ಆಗಿದ್ದಾನೆ ಅಂತ ಹೇಳಮ್ಮ. ಹೇಳಮ್ಮ. ಯಾಕಿಷ್ಟು ಸಂಕೋಚ, ಹೇಳು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಮೌನನೇ. ಇಷ್ಟ ಆಗಿದ್ದಾನೆ ಅಂತ ಹೇಳದೇ ಇದ್ರು ಇಷ್ಟ ಆಗಿಲ್ಲ ಅಂತ ಹೇಳೋದಿಕ್ಕಾಗಲ್ಲ ಅಲ್ವಾ? ವೆರಿ ಗುಡ್ ಪಾಯಿಂಟ್. ನಮ್ಮ ಅವನಿ ನಿಮ್ಮನೆ ಸೊಸೆ ಆದಂಗೆನೆ.